ಮೇಡಮ್ ನೀವು ಮುಗಿಸ್ಬಿಡಿ ನಿಮ್ಮ ಅಬ್ಜೆಕ್ಷನ್ ಏನು ಈ ವಿಚಾರದಲ್ಲಿ ಅಂತ ಹೇಳಿ ಆದ್ಮೇಲೆ ಅಬ್ಜೆಕ್ಷನ್ ಏನಿಲ್ಲ ಸರ್. ನಾನು ಸರ್ದು ಒಪಿನಿಯನ್ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನ್ನ ಒಪಿನಿಯನ್ ಏನ್ ಹೇಳ್ಬಹುದು ಅಂತ ಹೇಳಿದ್ರೆ, ಇಲ್ಲಿ ಇಂಟ್ರಿಮ್ ಮೇಲೂ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ತಗೊಳ್ತಾರೆ. ಆಮೇಲೆ ಸಬ್ಸಿಕ್ವೆಂಟ್ ಡೆವಲಪ್ಮೆಂಟ್ಸ್ ನಾವೆಲ್ಲ ನೋಡಿದಾಗ ಡಾಕ್ಟರು ಅವರನ್ನ ಸ್ವಲ್ಪ ದಿನ ಅಬ್ಸರ್ವೇಷನ್ ಮಾಡಿ ಆಮೇಲೆ ಸರ್ಜರಿ ಇಲ್ಲ, ನೆಸೆಸಿಟಿ ಇಲ್ಲ ಅಂತ ಒಪಿನಿಯನ್ ಹೇಳ್ತಾರೆ. ಆಚೆ ಬಂದ ಮೇಲೆ ಅದನ್ನೇ ನಾವು ಕಂಪ್ಲೀಟ್ ಆಗಿ ಏನು ಇಂಟ್ರಿಮ್ ಬೇಲ್ ಆದ್ಮೇಲೆ ಸಬ್ಸಿಕ್ವೆಂಟ್ ಆಗಿ ಸ್ವಲ್ಪ ದಿನ ಅಬ್ಸರ್ವೇಷನ್ ಇಟ್ಟು ಸರ್ಜರಿ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ಮೇಲೆ ಆ ಗ್ರೌಂಡ್ಸ್ ಗಳನ್ನು ಕೂಡ ಮೇನ್ ಪಿಟಿಷನ್ ಏನ್ ಡಿಸ್ಪೋಸ್ ಮಾಡ್ತಿರ್ತಾರಲ್ಲ ಬೇಲ್ ಪಿಟಿಷನ್ ಅಲ್ಲಿ ಏನು ವಿಶ್ವಜಿತ್ ಶೆಟ್ಟಿ ಸಾಹೇಬ್ರ ಜಜ್ಮೆಂಟ್ ನೋಡಿದ್ರೆ ದೇರ್ ಇಸ್ ನೋ ಲೈಕ್ ಸ್ಪೆಸಿಫಿಕ್ ಗ್ರೌಂಡ್ಸ್ ಆನ್ ಮೆಡಿಕಲ್ ಇಶ್ಯೂಸ್ ಮೇಲೆ. ಸೊ ಹಂಗಿದ್ದಾಗ ನಾವ್ ಯಾವಾಗಿದ್ರು ಕೂಡ ಅಪೆಲೇಟ್ಸ್ ಕೋರ್ಟ್ ಗಳಿಗೆ ಹೋಗ್ಬೇಕಾದ್ರೆ ಟ್ರಯಲ್ ಕೋರ್ಟ್ ಏನ್ ಮಿಸ್ಟೇಕ್ಸ್ ಮಾಡಿದೆ ಅನ್ನೋದ್ರ ಮೇಲೆ ಹೋಗ್ತೀವಿ. ನಾನು ಎಲ್ಲಾ ಪ್ರೊಡ್ಯೂಸ್ ಮಾಡಿದೀನಿ, ಎಲ್ಲಾ ಕನ್ಸಿಡರ್ ಮಾಡಿಲ್ಲ ಅಂತ ಹೋಗೋದಿಲ್ಲ. ಟ್ರಯಲ್ ಕೋರ್ಟ್ ಏನನ್ನ ಮಿಸ್ಟೇಕ್ಸ್ ಮಾಡಿದೆ, ಇಲ್ಲಿ ನನಗ್ ಅದರಿಂದ ಏನು ನಷ್ಟ ಆಗಿದೆ, ಹಾಗಾಗಿ ನೀವು ನನ್ನಂದೇನು ಕನ್ಸಿಡರ್ ಮಾಡಬೇಕು, ನನ್ನ ಪ್ರೇಯರ್ ಏನ್ ಕನ್ಸಿಡರ್ ಮಾಡ್ಬೇಕಂತ ಹೋಗ್ತಿದೆ. ಪ್ರಾಸಿಕ್ಯೂಷನ್ ದವ್ರು ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ಮೇಡಮ್ ಅವ್ರ ಆರ್ಗ್ಯುಮೆಂಟ್ಸ್ ಎಲ್ಲ ಕೇಳಿದಾಗ ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಅವರ ಪ್ರಶ್ನೆಗಳನ್ನ ಕೇಳಿದ್ರೆಲ್ಲ ಬೇಸ್ಡ್ ಇಟ್ಕೊಂಡ್ರೆ ಅವ್ರು ಪೂರ್ತಿ ಎವಿಡೆನ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ಹೌದು, ಯಾವುದು ಒಂದು ರಕ್ತಸಿಕ್ತವಾದ ಶರ್ಟ್ ಆಗಿರ್ಬೋದು, FSL ರಿಪೋರ್ಟ್, ಇದೆಲ್ಲ ಅಂಡರ್ ಟ್ರಯಲ್ ಮೇಡಮ್. ಬೇಲ್ ಕನ್ಸಿಡರೇಷನ್ ಬರೋದಿಲ್ಲ. ಅದು ಟ್ರಯಲ್ ಅಲ್ಲಿ ಯಾವ್ದೋ ಎವಿಡೆನ್ಸ್, ಯಾವ್ದೋ ಟೆಕ್ನಿಕಲ್ ಎವಿಡೆನ್ಸ್, ಎಕ್ಸ್ಪರ್ಟ್ ಎವಿಡೆನ್ಸ್ ಬಂದ್ ಹೇಳಿ ಅಡ್ಮಿಟ್ ಮಾಡಿ, ಅದರಿಂದ ಇದು ಹೇಗಂತಂದ್ರೆ ನನ್ನ ಒಪಿನಿಯನ್ ಪ್ರಕಾರ ನಾನು ಸುಪ್ರೀಂ ಕೋರ್ಟ್ ಅನ್ನ ಕ್ರಿಟಿಸೈಸ್ ಮಾಡೋಷ್ಟು ದೊಡ್ಡವಳಲ್ಲ ಅಂತಂದ್ರೂ ಕೂಡ ಒಂದು ವಕೀಲೆ ಆಗಿ ನನ್ನ ಅನುಭವಕ್ಕೆ ಬಂದಿರೋದೇನಂತಂದ್ರೆ ಅಕ್ಯೂಸ್ ಕೌನ್ಸಿಲ್ ಕಡೆ ನಿಂತು ನೋಡೋದಾದ್ರೆ ಏನು ಹೈಕೋರ್ಟ್ ನ್ಯಾಯಾಲಯ ಏನಿದೆಲ್ಲ ಇದು ಇವರೇ ಕನ್ವಿಕ್ಷನ್ ಅಕ್ವಿಟಲ್ ಪಾಸ್ ಮಾಡಿರೋ ತರ ಜಜ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಎವಿಡೆನ್ಸ್ ನ ಯಾವಾಗ ನಾವು ಕ್ರಿಟಿಸೈಸ್ ಮಾಡ್ಬೇಕು ಅಂತಂದ್ರೆ ಕಂಪ್ಲೀಟ್ ಟ್ರಯಲ್ ಆದ್ಮೇಲೆ ಜಜ್ಮೆಂಟ್ ಬರಿಬೇಕಾದ್ರೆ, ಡ್ಯೂರಿಂಗ್ ದಿ ಇದು ಬೇಲ್ ಅಲ್ಲ. ಇದು ಸಾಮಾನ್ಯ ಪ್ರಕರಣ ಆಗಿತ್ತು ಅಂತಂದ್ರೆ ಇದೇ ಬೆಂಚು, ಇದೇ ಸಾಹೇಬ್ರು ಈ ಕ್ವಶನ್ ಗಳನ್ನೆಲ್ಲ ಕೇಳ್ತಿರ್ಲಿಲ್ಲ ಮೇಡಮ್. ಓಕೆ ಮಲ್ಗತಿ ಸರ್, ಇವಾಗ ಸಹಜ ನ್ಯಾಯ ಅಂತ ಹೇಳಿ ಜುಡಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಕರೀತಾರೋ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ ಏನಿಸುತ್ತೆ, ಅಯ್ಯೋ ಬಳ್ಳಾರಿ ಸೆಂಟ್ರಲ್ ಜೈಲ್ ಇದ್ದಾಗ ಕುಂತಾ ಇದ್ರು, ಸರ್ಜರಿ ಮಾಡದೆ ಹೋದ್ರೆ ಲಕ್ವಾ ಹೊಡೆಯುತ್ತೆ ಅಂದ್ಬಿಟ್ರು. ಹಿಂಗಿದ್ದವ್ರಿಗೆ ಬೇಲ್ ಸಿಕ್ತು, ಬೇಲ್ ಬಂದ್ಮೇಲೆ ಜಾಲಿಯಾಗಿದ್ದಾರಪ್ಪ ಥೈಲ್ಯಾಂಡ್ ನಲ್ಲಿ ಅಲ್ವಾ? ಇದನ್ನೆಲ್ಲ ಹೈಕೋರ್ಟ್ ಅಂತೂ ನೋಡ್ಲಿಲ್ಲ, ಸುಪ್ರೀಂ ಕೋರ್ಟ್ ಆದ್ರೂ ನೋಡುತ್ತಾ ಇಲ್ವಾ ಅನ್ನೋ ಸಹಜ ಅನುಮಾನ ಬರುತ್ತೆ. ಮೇಡಮ್ ರಿಪೇರಿ ಮಾಡ್ಕೊಂಡಲ್ಲ, ನಾವು ಮೂರ್ನಾಲ್ಕು ವಾರ ಇದ್ದು ಹಾಸ್ಪಿಟಲ್ ಇದ್ದು ರಿಪೇರಿ ಮಾಡ್ಕೊಂಡಿದ್ದಾನೆ. ಒಳ್ಳೊಳ್ಳೆ ಡಾಕ್ಟರ್ ಹಿಂಗಂದಾಗ ಜನರೇನ್ ಅನ್ಕೊಳ್ತಾರೆ, ಅದ್ ಯಾರಪ್ಪ ಮಹಾನುಭಾವ ಡಾಕ್ಟ್ರು, ಅಲ್ಲಿ ಲಕ್ವಾನೇ ಹೊಡೆದೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವ್ರು 3 ವಾರದಲ್ಲಿ ರಿಪೇರಿ ಮಾಡಿದವ್ರು ಯಾರು ಮಹಾನುಭಾವರು, ನಮಗೂ ಅಡ್ರೆಸ್ ಕೊಡಿ, ಕಾಮೆಂಟ್ ಮಾಡಬಹುದೇನೋ ಜನ. ಎನಿವೆ ಕಂಟಿನ್ಯೂಸ್. ಇದು ಇನ್ನೊಂದೇನಿದೆ, ಈಗ ಪ್ರತಿಯೊಂದು ಬೇಲ್ ಕೇಸ್ನಲ್ಲಿ ಪೊಲೀಸರು ಒಪಿನಿಯನ್ ಕೇಳ್ತಾರೆ. ನಾವು ಪೊಲೀಸರು ಒಂದು ರಿಪೋರ್ಟ್ ಕೊಡ್ತೇವೆ ಥ್ರೂ ಪ್ರಾಸಿಕ್ಯೂಟರ್ ಮುಖಾಂತರ ಒಂದು ರಿಪೋರ್ಟ್ ಕೊಡ್ತೇವೆ. ಆ ರಿಪೋರ್ಟ್ ಅನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ಅದ್ರ ಮೇಲೆ ಜಡ್ಜ್ ಡಿಸಿಷನ್ ತಗೋತಾರೆ. ಇದು ರಿಯಲ್ ಪ್ರೊಸೀಜರ್ ಇರೋದು. ಬೇಲೆ ಯಾಕೆ ಆಗ್ಬೇಕು, ಯಾಕೆ ಆಗಬಾರದು ಅನ್ನೋದು ನಾವೆಲ್ಲಾ ಪಾಯಿಂಟ್ಗಳು ಬರೆದು ಕೊಟ್ಟಿರ್ತೇವೆ. ಇವ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ, ಇವನೇ ಸ್ವತಃ ನಿಂತು ಹೊಡೆದಿದ್ದಾನೆ, ಇದಕ್ಕೆ ಬಲವಾದ ಕಾರಣಗಳಿದಾವೆ, ಇಂತಿಂತವ್ರು ಸೇರಿ ಹೊಡೆದಿದ್ದಾರೆ, ಇಂತಿಂತ ಆ ವಿಟ್ನೆಸ್ ಇವನ್ ಬಗ್ಗೆ ಹೇಳ್ತಾರೆ, ಇವನು ಇನ್ವಾಲ್ವ್ಮೆಂಟ್ 100% ಇದೆ, ತನ್ನ ಸ್ವ ಇಚ್ಛೆ ಹೇಳಿಕೆಯಲ್ಲಿ ಅವನು ಒಪ್ಪಿಕೊಂಡಿದ್ದಾನೆ. ಇವೆಲ್ಲ ಪಾಯಿಂಟ್ಗಳನ್ನ ನಾವು ಹಾಕಿ ಯಾವುದೇ ಕಾರಣದಿಂದ ಇವನು ಪ್ರಭಾವ ವ್ಯಕ್ತಿ ಇದ್ದಾನೆ, ಪ್ರಭಾವಶಾಲಿ ಇದ್ದಾನೆ, ಅವನ ಹತ್ರ ಸಾಕಷ್ಟು ದುಡ್ಡಿದೆ, ಆ ಪ್ರಭಾವ ಬೀರಿ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂತ ಸಂದರ್ಭ ಇದೆ, ಕಾರಣ ಇವನ್ ಹೊರಗೆ ಬಿಡಬಾರದು ಅಂತ ನಾವೆಲ್ಲ ಒಂದು 20 ಪಾಯಿಂಟ್ ಹಾಕಿ ಕೊಡ್ತೇವೆ ಪ್ರಾಸಿಕ್ಯೂಷನ್ ಥ್ರೂ ಪಿಪಿ. ಅವರು ಪಿಪಿ ಅವ್ರು ನೋಡ್ತಾರೆ, ಅದನ್ನ ಮಾಡಿ ಇನ್ನೊಂದೆರಡು ಪಾಯಿಂಟ್ ಅವರು ಸೇರಿಸ್ತಾರೆ. ಇದು ಇನ್ನು ಒಂದೆರಡು ಕಡಿಮೆ ಬಿದ್ದಾವೆ, ಇನ್ನೊಂದೆರಡು ಹಾಕಿ ಅಂತ. ಸೊ ಅದನ್ನ ಅದೇ ಪ್ರಕಾರನ ಅಲ್ಲಿ ಅಡ್ವೊಕೇಟ್ ಜನರಲ್ ಅಲ್ಲಿ ಅವರು ಪ್ರಾಸಿಕ್ಯೂಷನ್ ಯಾರಿದ್ದಾರೆ ಅದನ್ನ ಅದೇ ರೀತಿ ಅವ್ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವೇನ್ ರಿಪೋರ್ಟ್ ಕೊಟ್ಟಿರ್ತೇವೆ ಪ್ರಾಸಿಕ್ಯೂಷನ್ ಪರವಾಗಿ, ಆ ರಿಪೋರ್ಟ್ ಬೇಸ್ ಮೇಲೆ ಆರ್ಗ್ಯುಮೆಂಟ್ ಏನೇ ಆಗ್ಲಿ, ಆ ರಿಪೋರ್ಟ್ ಬೇಸ್ ಮೇಲೆ ಬೇಲು ನಾನ್ ಬೇಲು ಅದು ಕನ್ಸಿಡರ್ ಮಾಡ್ತಾರೆ. ಮೇನ್ ಅದೇ ರಿಪೋರ್ಟ್. ಸೊ ಇವನ್ ಸೆಷನ್ ಕೋರ್ಟ್ ನಲ್ಲಿ ಹಾಗೆ, ಹೈಕೋರ್ಟ್ ನಲ್ಲಿ ಏನ್ ಮೇಡಮ್, ಸುಪ್ರೀಂ ಕೋರ್ಟ್ ನಲ್ಲಿ ಅದೇ ರೀತಿ ಆರ್ಗ್ಯುಮೆಂಟ್ ಅಲ್ಲಿ ಮಾಡಬಹುದು, ಕ್ವಶನ್ ಕೇಳಬಹುದು, ಬಿಡಬಹುದು, ಅದು ಏನಾದ್ರೂ ಎಕ್ಸ್ಪ್ರೆಷನ್ ಮಾಡಬಹುದು. ನಾವ್ ಇದರ ಅರ್ಥ ಅವ ನಿರಪರಾಧಿ, ಅವನು ಹೊರಗೆ ಬರಬೇಕಂತ ಏನ್ ಹೇಳ್ತಾ ಇಲ್ಲ. ನಾವು ಕಾನೂನಲ್ಲಿ ಅವಕಾಶ ಕಾನೂನಲ್ಲಿ ಏನು ಅವಕಾಶ ಇದೆ, ಲೆಟ್ ಹಿಮ್ ಎಂಜಾಯ್ ಅಂತ ನಾವು ಹೇಳ್ತಾ ಇರೋದು. ಬಟ್ ಇದರಲ್ಲಿ ಅವ ಹೊರಗೆ ಬಂದೇ ಬರ್ತಾನೆ, ಅವನು ಒಳಗೆ ಹೋಗ್ತಾನೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೈಟ್. ಈಗ ಕಡೆಗಾಗಿ ಯಕ್ಷ ಪ್ರಶ್ನೆ ಅಂತ ಅಂದ್ರೇನು, ದರ್ಶನ್ ಅವ್ರು ಮತ್ ಜೈಲಿಗೆ ಹೋಗ್ತಾರಾ
ಅನ್ನೋದು. ಅದಕ್ಕೆ ರಿಲೇಟೆಡ್ ಆಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡ್ಬಿಡೋಣ. ಜೈಲುವಾಸ ಹೆಂಗೆ ಅನುಭವಿಸಿದ್ರು, ನಂತರದಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತೆ ಜೈಲೂಟ ಮಾಡೋದು ಪಕ್ಕಾನ? ಇವತ್ತಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಅಭಿಪ್ರಾಯದ ಆಧಾರದ ಮೇಲೆ ನೋಡೋದಾದ್ರೆ ಈ ಲೆಕ್ಕಾಚಾರ. ಬೇಲ್ ರದ್ದಾಗಿದ್ರೆ, ಇನ್ ಕೇಸ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದಾಗ್ಬಿಟ್ರೆ ಜೈಲು ಪಾಲಾಗೋದು ಬಳ್ಳಾರಿಗ ಅಥವಾ ಪರಪ್ಪನ ಅಗ್ರಹಾರಕ್ಕ? ಬಳ್ಳಾರಿ ಜೈಲಿನಲ್ಲಿ ಇದ್ರು, ಆಗ್ಲೇ ಅಲ್ವಾ ಬೇಲ್ ಸಿಕ್ಕಿರೋದು. 63 ದಿನಗಳ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದ್ರು ದರ್ಶನ್. 68 ದಿನ ಪರಪ್ಪನ ಅಗ್ರಹಾರ ಜೈಲುವಾಸ ಅನುಭವಿಸಿದ್ದಾರೆ. ಟೋಟಲ್ 131. ಇದನ್ನು ಯಾರು ಲಕ್ಕಿ ನಂಬರ್ ಅಂತ ಹೇಳಿ ಟ್ಯಾಟೂನು ಆಟೋ ಮೇಲೆ ಹಾಕೊಳ್ತಿದ್ರ ನೋಡ್ಕೊಳ್ಳಿ. ಒಟ್ಟಾರೆ 131 ದಿನಗಳ ಕಾಲ ಕಂಬಿ ಎಣಿಸಿದ್ದಾರೆ ದರ್ಶನ್. 29ನೇ ತಾರೀಕು ಅಕ್ಟೋಬರ್ 2024ರಂದು ದರ್ಶನ್ಗೆ ಜಾಮೀನು ಸಿಕ್ತು. ಜೈಲಿನಿಂದ ಹೊರಗೆ ಬಂದ್ರು. 9 ತಿಂಗಳಾಗಿದೆ. 9 ತಿಂಗಳ ಬಳಿಕ ಮತ್ತೆ ಜೈಲು ಸೇರೋ ಭೀತಿ ಇದೆಯಾ? ಮಲ್ಗತಿ ಸರ್, ಈಗ ಇನ್ ಕೇಸ್ ಗ್ರಾಚಾರ ಕೆಟ್ಟು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಉಲ್ಟಾ ತೀರ್ಪು ಕೊಟ್ಟು ಜೈಲು ಪಾಲಾಗೋದು ಅನಿವಾರ್ಯ ಆದ್ರೆ ಬಳ್ಳಾರಿನ ಪರಪ್ಪನ ಅಗ್ರಹಾರನ? ಇಲ್ಲ, ಅದು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೆ. ಅಲ್ಲೇನಾದ್ರೂ ಮತ್ತೆ ಈತ ಸಮಸ್ಯೆಗಳು ಉದ್ಭವಿಸಿದ್ರೆ ಜೈಲ್ ಸೂಪರಿಂಟೆಂಡೆಂಟ್ ಏನಾದ್ರೂ ರಿಕ್ವೆಸ್ಟ್ ಅಂದ್ರೆ ಕಾಫಿ ಕುಡ್ಕೊಂಡು ಮತ್ತೆ ಈ ತರ ಏನಾದ್ರೂ ಅಲಿಗೇಷನ್ ಆದ್ರು, ಅವನು ಬಿಹೇವಿಯರ್ ಏನೋ ನಡತೆಯಲ್ಲಿ ಮತ್ತೆ ವ್ಯತ್ಯಾಸ ಆಯ್ತು, ಅವಂಗ ಇನ್ನಷ್ಟು ಸರ್ಕಲ್ ಅವನು ಆರಾಮಾಗಿ ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಏನಾದ್ರೂ ಮತ್ತೆ ಅಲ್ಲಿ ಅನುಕೂಲತೆ ಮಾಡಿಕೊಟ್ರೋ ಆಗೋ, ಇವೆಲ್ಲ ಗಮನಕ್ಕೆ ಬಂದ್ರೆ ಕೋರ್ಟ್ ಆರ್ಡರ್ ಮಾಡಬಹುದು. ಥ್ರೂ ಸೂಪರಿಂಟೆಂಡೆಂಟ್ ಅವರು ರಿಪೋರ್ಟ್ ತಗೊಂಡು, ಜೈಲ್ ಸೂಪರಿಂಟೆಂಡೆಂಟ್ ಕೈಯಿಂದ ರಿಪೋರ್ಟ್ ತಗೊಂಡು, ಇದು ಇಲ್ಲಿ ಬೇಡ, ಇವನ್ ನ್ಯೂಸೆನ್ಸ್ ಆಗಿದ್ದಾನೆ, ಇವನಿಂದ ಇಷ್ಟು ತೊಂದರೆ ಆಗ್ತದೆ, ಅಥವಾ ಇಂತಿತ್ತರು ಇನ್ವಾಲ್ವ್ಮೆಂಟ್ ಆಗಿ ಅವನು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ, ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದಾವೆ ಅಂತ ಎಲ್ಲಾ ಪ್ರೂಫ್ ಆದ್ರೆ, ಅದರಲ್ಲಿ ಪ್ರೂಫ್ ಆಗಿತ್ತು ಹಿಂದೆ. ಈಗ ಬಳ್ಳಾರಿ ಕಳಿಸಬೇಕಾದ್ರೆ ಒಂದು ಪ್ರೂಫ್ ಇತ್ತು ಹಿಂದೆ. ಅವ್ನು ಕಾಫಿ ಕುಡಿಯೋದು ನೋಡಿದ ಎಲ್ಲಾ ಫೋಟೋಗಳು ಸಮೇತ, ವಿಡಿಯೋಗಳ ಸಮೇತ ಎಲ್ಲ ಗೊತ್ತಾಗಿತ್ತು. ಸೊ ಆ ದೃಷ್ಟಿ ಇಟ್ಕೊಂಡು ಕೋರ್ಟ್ ಆರ್ಡರ್ ಮಾಡಿದ್ರು ಬಳ್ಳಾರಿಗೆ. ಸೊ ಬಳ್ಳಾರಿಗೆ ಹೋಗ್ತಾನಂತ ಏನಿಲ್ಲ. ಈ ಮತ್ತೆ ಈಗ ಎಚ್ಚೆತ್ಕೊಂಡಿರ್ತಾರೆ. ಈ ಒಮ್ಮೆ ಅನುಭವ ಆದ್ಮೇಲೆ ಸಸ್ಪೆಂಡ್ ಮಾಡಿದ್ರು, ಆಕ್ಷನ್ ತಗೊಂಡ್ರು, ಅವ್ರ ಮೇಲೆ ಕೇಸನ್ನು ಮಾಡಿದ್ರು. ಸೊ ಹೀಗಾಗಿ ಆ ಲೆವೆಲ್ಗೆ ಹೋಗ್ಲಿಕ್ಕಿಲ್ಲ. ಪರಪ್ಪನ ಆಗ್ರಹಕ್ಕೆ 10 ದಿನ ಹೆಚ್ಚು ಕಮ್ಮಿ ಕಾಲಾವಕಾಶ ಇದೆ. 10 ದಿನಗಳ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪು ಕೊಡೋದು ಗೊತ್ತಿಲ್ಲ. ಕ್ವಿಕ್ ಆಗಿ ರಮ್ಯಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ವಿಶ್ವಾಸ ಇದೆ ಅಂತ ಹೇಳಿ ಟ್ವಿಟರ್ನಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಹಜ ನ್ಯಾಯ ಅಂತಂದ್ರೆ ಅಲ್ಲಿ ದರ್ಶನ್ನೋ ಮತ್ತೊಬ್ಬರೋ ಮಗದೊಬ್ಬರೋ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ, ಅದರಲ್ಲೂ ಬರ್ಬರವಾಗಿ ಕೊಲೆಯಾಗಿದೆ. ಸಹಜ ನ್ಯಾಯ ಅಂತಂದ್ರೆ ಸಾಮಾನ್ಯ ಜನ ಅಂದ್ರೆ ನಿಮ್ಮಂತವ್ರು ಏನ್ ನಿರೀಕ್ಷೆ ಮಾಡ್ತೀವಿ? ಯಾರು ಕೊಲೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಪ್ಪ. ನಿಜಕ್ಕೂ ಕೊಲೆ ಮಾಡಿದವ್ರಿಗೆ ಬೇಲ್ ಸಿಕ್ಕಿದೆ ಅಂತಂದ್ರೆ ಅವ್ರ ಅಪರಾಧ ಆದಷ್ಟು ಬೇಗ ಪ್ರೂವ್ ಆಗಿ ಮತ್ ವಾಪಸ್ ಜೈಲಿಗೆ ಹೋಗೋಂಗಾಗ್ಲಿ. ನಾನು ದರ್ಶನ್ ಅಂತ ಹೇಳ್ತಿಲ್ಲ, ಸಾಮಾನ್ಯವಾಗಿ ಹೇಳ್ತಿರೋದು. ಸಹಜ ನ್ಯಾಯ ಹೀಗ್ ಸಿಗ್ಲಿ ಅನ್ನೋ ನಿರೀಕ್ಷೆಯನ್ನ ನಟಿ ಹಾಗೆ ರಾಜಕಾರಣಿ ರಮ್ಯಾ ಅವರು ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಹೊರಗೆ ಬಂದ ಕ್ಷಣದಲ್ಲಿ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ವೀಕ್ಷಣೆ ಮಾಡಬಹುದು. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.